ಈ ಸಂಸಾರವೆಂಬ ಅಶ್ವತ್ಥ ವೃಕ್ಷವನ್ನು ವರ್ಣಿಸಿ ಅದರಲ್ಲಿ ಆ ಪರಬ್ರಹ್ಮ ವಸ್ತು ಯಾವ ರೀತಿಯಲ್ಲಿ ಪ್ರವೇಶವನ್ನು ಮಾಡಿ ಅಲ್ಲಿ ಸುಖ ದುಃಖಗಳನ್ನು ಭೋಗಿಸ್ತಾ ಇದೆ ಅನ್ನುವುದು ಕೂಡ ವಿವರಿಸ್ತಾ ಇದ್ದಾರೆ. ಅದನ್ನೇ ಮುಂದುವರಿಸಿಕೊಂಡು ಹೇಳು ಮುಂದಿನ 14ನೇ ಶ್ಲೋಕದಲ್ಲಿ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. 13ನೇ ಶ್ಲೋಕದಲ್ಲಿ ಕಾಮಃ ಆವಿಶ್ಯ ಚ ಭೂತಾನಿ ಧಾರಯಾಮಿ ಅಹಂ ಓಜಸ ಪುಷ್ಣಾಮಿ ಔಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ. ಗಾಮಃ ಅಂದರೆ ಭೂಮಿ, ಭೂಮಿಯನ್ನು ಪ್ರವೇಶ ಮಾಡ್ತಾನೆ ಪರಬ್ರಹ್ಮ ಮಾಡಿ ಈ ಎಲ್ಲ ಶರೀರಗಳನ್ನು ಈ ಪ್ರಾಣಗಳನ್ನು ಧರಿಸ್ಕೋತಾನೆ. ಹೇಗೆ? ಓಜಸ, ಓಜಸ್ಸಿನಿಂದ ಹಿಡಿದುಕೊಂಡಿರುತ್ತೇನೆ. ಓಜಸ್ ಅಂದರೆ ಅದು ಪ್ರಾಣಶಕ್ತಿ. ಅದು ಆ ಪ್ರಾಣಶಕ್ತಿಯನ್ನು ಓಜಸ್ ಅಂತ ಕರೀತಾರೆ. ಆ ಪ್ರಾಣಶಕ್ತಿಯಾಗಿ ಈ ಭೂಲೋಕವನ್ನು ಪ್ರವೇಶ ಮಾಡಿ ಎಲ್ಲ ಪ್ರಾಣಗಳನ್ನು ಎಲ್ಲ ಪ್ರಾಣಿಗಳನ್ನು ಎತ್ತಿ ಹಿಡಿದಿರ್ತಾನೆ. ಅಂದರೆ ಎಲ್ಲ ಶರೀರಗಳನ್ನು ಕೂಡ ಎತ್ತಿ ಹಿಡಿದಿರ್ತಾನೆ. ಉಷ್ಣಾಮಿ ಔಷಧಿ ಸರ್ವ ಸೋಮೋ ಭೂತ್ವ, ಚಂದ್ರನಾಗಿ ಈ ಭೂಲೋಕದಲ್ಲಿರುವ ಎಲ್ಲ ಸಸ್ಯಗಳು, ಮರ ಗಿಡ ಇತರ ಸಸ್ಯಗಳನ್ನು ಏನು ಮಾಡಿರ್ತಾನೆ? ಸೋಮನಾಗಿ, ಚಂದ್ರನಾಗಿ, ರಸಾತ್ಮಕವಾಗಿ, ಚಂದ್ರನಲ್ಲಿ ರಸ ಇರುತ್ತೆ, ಆ ರಸಾತ್ಮಕವಾಗಿ ಈ ಪ್ರಾಣಿಗಳನ್ನು, ಈ ಒಂದು ಸಸ್ಯಗಳನ್ನು ಪೋಷಣೆ ಮಾಡ್ತಾ ಇರ್ತಾನೆ. ಅಂದರೆ ಇವತ್ತು ಈ ಭೂಲೋಕದಲ್ಲಿ ನಾವು ಏನೇ ಬದುಕಿದ್ರು ಕೂಡ ಅದಕ್ಕೆ ಪರಬ್ರಹ್ಮ ವಸ್ತುವೇ ಕಾರಣ. ಅದು ಚಂದ್ರನಾಗಿ ರಸಭಾವದಿಂದ ಗಿಡ ಮರಗಳು ಬಳ್ಳಿಗಳು ಇವುಗಳನ್ನು ಪೋಷಣೆ ಮಾಡ್ತಾ ಇದ್ದರೆ, ಓಜಸ್ಸಾಗಿ ಎಲ್ಲ ಶರೀರಗಳನ್ನು ಹೊಕ್ಕು ಅದನ್ನು ಧರಿಸಿ ಅದು ಬದುಕಿರೋ ಥರ, ಜೀವಂತವಾಗಿರೋ ಥರ ಮಾಡುತ್ತೆ. ಅದನ್ನೇ ಮುಂದುವರಿಸ್ಕೊಂಡು ಈಗ 14ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣೀನಾಂ ದೇಹಂ ಆಶ್ರಿತಃ. ಏನು ಮಾಡ್ತಾನೆ? ಈ ಪ್ರಾಣವನ್ನು ಓಜಸ್ಸಾಗಿ ಒಳಗಡೆ ಪ್ರವೇಶ ಮಾಡ್ತಾನಲ್ಲ, ಶರೀರವನ್ನು ಮಾಡಿದ ಮೇಲೆ ಅಲ್ಲಿ ವೈಶ್ವಾನರ ಅಗ್ನಿ ಆಗ್ತಾನೆ. ಈ ವೈಶ್ವಾನರೋ ಅಂದರೆ ಏನು ಅಂದರೆ ಅದು ಒಂದು ಅಗ್ನಿ. ನಮ್ಮ ಒಂದು ಶರೀರದಲ್ಲಿ ವೈಶ್ವಾನರ ಅಗ್ನಿ ಅಂತ ಒಂದು ಬೆಂಕಿ ಇದೆ. ಅದೇ ನಾವು ತಿಂದ ಆಹಾರವನ್ನು ಪಚನ ಮಾಡೋದು. ಇವಾಗ ನಾವು ತಿಂದ ಆಹಾರ ಜೀರ್ಣವಾಗಬೇಕಲ್ಲ, ಜೀರ್ಣವಾಗಿ ರಕ್ತಗತವಾಗಿ ನಮಗೆ ಶಕ್ತಿ ಬರಬೇಕಲ್ಲ, ಅದಕ್ಕೆ ಮುಖ್ಯ ಕಾರಣ ವೈಶ್ವಾನರಾಗ್ನಿ ಅಂತ ನಮ್ಮ ಶರೀರದಲ್ಲಿ ಇರುತ್ತೆ. ಯಾರು ಆ ವೈಶ್ವಾನರಾಗ್ನಿ ಅಂದರೆ ಪರಬ್ರಹ್ಮವೇ. ಅಹಂ ನಾನು ವೈಶ್ವಾನರೋ ಭೂತ್ವ, ವೈಶ್ವಾನರ ಎನ್ನುವ ಅಗ್ನಿಯಾಗಿ ಪ್ರಾಣೀನಾಂ ದೇಹಂ ಆಶ್ರಿತಃ, ಪ್ರಾಣಿಗಳ ದೇಹವನ್ನು ಆಶ್ರಯಿಸಿ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ, ಪ್ರಾಣ ಮತ್ತು ಅಪಾನ ವಾಯುಗಳಾಗಿ 4 ವಿಧವಾದ ಅನ್ನವನ್ನು ನಾನು ಪಚನ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 4 ವಿಧವಾದ ಅನ್ನ ಅಂದರೆ ಯಾವುದು ಅಂದರೆ ನಾವು ಮನೆಯಲ್ಲಿ ಮಾಡ್ತಕ್ಕಂಥ ಭೋಜ್ಯಂ ಭಕ್ಷ್ಯ ಚೋಷ್ಯ ಲೇಹ್ಯಚ. ಈಗ ನಾವು ಹಬ್ಬದಡುಗೆ ಅದು ಇದು ಯಾವಾಗಾದ್ರು ಮಾಡಿದಾಗ ನೋಡ್ತಾ ಇರ್ತೀವಲ್ಲ, ಭೋಜ್ಯ ಅಂದರೆ ಮುಖ್ಯವಾದದ್ದು ಅನ್ನ, ಚಪಾತಿನೋ ಅನ್ನನೋ ಏನಾದರೂ ಸರಿ ಮುಖ್ಯವಾಗಿ ತಿನ್ನುವಂಥದ್ದು ಭೋಜ್ಯ. ಅದರ ಜೊತೆಯಲ್ಲಿ ಕಡುಬು, ಉದ್ದಿನ ವಡೆ, ಅಂಬೊಡೆ ಈ ಥರ ಏನಾದರೂ ಮಾಡಿದ್ರೆ ಅದು ಭಕ್ಷ್ಯ. ಹಾಗೇನೇನೆ ಪಾಯಸದ ಥರ ನೀರಾಗಿ ಮಾಡಿದರೆ ಅದು ಚೋಹ್ಯ. ಹಾಗೆಯೇ ಚಟ್ನಿ ಮಾಡ್ತೀವಿ, ಗೊಜ್ಜು ಮಾಡ್ತೀವಿ, ಅವೆಲ್ಲ ಲೇಹ್ಯ. ಈ ರೀತಿಯಲ್ಲಿ ಮನುಷ್ಯ 4 ಥರದ ಆಹಾರವನ್ನು ಸೇವಿಸ್ತಾನೆ ಒಂದು ಊಟದಲ್ಲಿ. ಭೋಜ್ಯ ಭಕ್ಷ್ಯ ಚೋಷ್ಯಂ ಲೇಹ್ಯಂ ಅಂತ. ಈ 4 ಅನ್ನವನ್ನು ಕೂಡ ಯಾರಪ್ಪ ಅದನ್ನು ಪಚನ ಮಾಡ್ತಾರೆ ಅಂದರೆ ವೈಶ್ವಾನರಾಗ್ನಿ. ವೈಶ್ವಾನರ ಅನ್ನೋ ಅಗ್ನಿ ನಮ್ಮಲ್ಲಿ ಹುಟ್ಟಿನಿಂದ ಕೊನೆಯವರೆಗೂ ಉರಿತಾನೇ ಇರುತ್ತೆ ಒಳಗಡೆ. ಆ ಅಗ್ನಿ ಯಾರು ಅಂದರೆ ಪರಬ್ರಹ್ಮವೇ. ಆ ಪರಬ್ರಹ್ಮ ವೈಶ್ವಾನರಾಗ್ನಿಯಾಗಿ ಈ 4 ಥರದ ಅನ್ನಗಳನ್ನು ಪಚನ ಮಾಡ್ತಾನೆ. ಪಚನ ಮಾಡಿದಾಗ ಅದು ನಮಗೆ ರಕ್ತಗತವಾಗಿ ನಮಗೆ ಶಕ್ತಿಯನ್ನು ಕೊಟ್ಟು ಜೀವಂತವಾಗಿ ನಾವು ಇರಬೇಕಾದ್ರೆ ವೈಶ್ವಾನರಾಗ್ನಿನೇ ಬಹಳ ಮುಖ್ಯ. ಅದನ್ನು
ನಾನು ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸರ್ವಸ್ಯ ಚ ಅಹಂ ಹೃದಿ ಸನ್ನಿವಿಷ್ಟೋ, ಸರ್ವಸ್ಯ ಚ ಅಹಂ ಹೃದಿ ಸನ್ನಿವಿಷ್ಟೋ, ನಾನು ಎಲ್ಲರ ಹೃದಯ ಪ್ರದೇಶದಲ್ಲಿ ಇದ್ದುಕೊಂಡಿರುವೆನು. ಇವಾಗ ನಮ್ಮೆಲ್ಲರ ಹೃದಯ ಪ್ರದೇಶದಲ್ಲಿ ಆತ್ಮಸ್ವರೂಪದಲ್ಲಿ ಪರಬ್ರಹ್ಮನೇ ಇದ್ದಾನೆ. ಆದ್ದರಿಂದಲೇ ಈ ಶರೀರವನ್ನು ದೇಗುಲ ಅಂತ ಕರೀತಾರೆ. ಈ ಶರೀರ ದೇವಸ್ಥಾನ ಆದರೆ ಒಳಗಿರ್ತಕ್ಕಂಥ ಪರಬ್ರಹ್ಮನೇ ದೇವರು. ಅವನು ನಮ್ಮ ಎಲ್ಲರ, ನಾವು ನೀವು ಅಂತಲ್ಲ, ಒಳ್ಳೆಯವರು ಕೆಟ್ಟವರು ಅಂತಲ್ಲ, ಗಂಡಸರು ಹೆಂಗಸರು ಅಂತಲ್ಲ, ಸರ್ವಸ್ಯ, ಪ್ರಾಣಿಗಳಾಗಲಿ ಮರ ಗಿಡ ಆಗಲಿ ಯಾವ ಯಾವುದು ಜೀವಂತ ವಸ್ತುಗಳಿದೆಯೋ ಸರ್ವಸ್ಯ, ಎಲ್ಲದರಲ್ಲಿಯೂ ಸಹ ಅಹಂ ಹೃದಯ ಸನ್ನಿವಿಷ್ಟೋ, ಹೃದಯ ಸ್ಥಳದಲ್ಲಿ ನಿಲ್ಲಿಸಿ ನಿಂತ್ಕೊಂಡು, ಮತ್ತಃ ಸ್ಮೃತಿರ್ಜ್ಞಾನಂ ಆಪೋಹನಂಚ, ಸ್ಮೃತಿಯನ್ನು, ಜ್ಞಾನವನ್ನು ಹೋಗ್ತಾ ಇರೋದು ಬರ್ತಾ ಇರೋದು ಮಾಡ್ತಾ ಇರ್ತೀನಿ. ಅಂದರೆ ಸ್ಮೃತಿ ಅಂದರೆ ಜ್ಞಾನ, ಶ್ರುತಿ ಮತ್ತು ಸ್ಮೃತಿ ಅಂತ ಹೇಳ್ತೀವಿ. ಶ್ರುತಿ ಅಂದರೆ ವೇದಗಳು, ಸ್ಮೃತಿ ಅಂದರೆ ಧರ್ಮಶಾಸ್ತ್ರಗಳು. ಇವನ್ನ ಶ್ರುತಿ ಮತ್ತು ಸ್ಮೃತಿ ಅಂತ ಹೇಳ್ತಾರೆ. ಇಲ್ಲಿ ಸ್ಮೃತಿ ಮತ್ತು ಜ್ಞಾನ ಇವುಗಳು ಬಂದು ಹೋಗಿ ಬರೋ ಮಾಡ್ತಾ ಇರೋದಕ್ಕೆ ಕಾರಣ ಯಾರಪ್ಪ ಅಂದರೆ ಪರಬ್ರಹ್ಮನೇ. ಒಂದೊಂದ್ಸರಿ ಅಜ್ಞಾನ ಇರುತ್ತೆ, ಒಂದೊಂದ್ಸರಿ ಅಜ್ಞಾನ ಕವ್ಕೊಂಬಿಡುತ್ತೆ, ಆಮೇಲೆ ತಿರ್ಗಾ ಜ್ಞಾನ ಉತ್ಪತ್ತಿ ಆಗುತ್ತೆ, ತಿರ್ಗಾ ಅಜ್ಞಾನ ಕವಿತ್ಕೊಳ್ಳುತ್ತೆ. ಈ ರೀತಿಯಲ್ಲಿ ಬಂದು ಹೋಗಿ ಬಂದು ಹೋಗಿ ಒಂದು ಜನ್ಮದಲ್ಲೂ ಆಗ್ತಾ ಇರುತ್ತೆ, ಆಮೇಲೆ ಜನ್ಮ ಜನ್ಮದಲ್ಲಿಯೂ ಆಗ್ತಾ ಇರುತ್ತೆ. ಈಗ ಒಬ್ಬರು ಮರಣ ಹೊಂದಿದರೆ ಅವರ ಸ್ಮೃತಿ ಆ ಶರೀರದ ಜೊತೆಗೆ ಹೊರಟೋಗುತ್ತೆ. ಅವರು ಮುಂದಿನ ಜನ್ಮದಲ್ಲಿ ಹುಟ್ಟಿದ ಮೇಲೆ ಅವರಿಗೆ ಹಿಂದಿನ ಜನ್ಮದ ಜ್ಞಾಪಕ ಇರಲ್ಲ, ಅದು ಹೊರಟೋಗುತ್ತೆ. ಇವಾಗ ನಾವೆಲ್ಲ ಬದುಕಿದ್ದೀವಿ, ನೋಡ್ತಾ ಇದ್ದೀವಿ, ನಮ್ಗೆ ಹಿಂದಿನ ಜನ್ಮದ ಕೂತ್ಕೊಂಡು ಎಷ್ಟು ಜ್ಞಾಪಿಸ್ಕೊಂಡ್ರು ನಿಮಗೆ ಜ್ಞಾಪಕ. ಯಾಕೆ ಅಂದರೆ ಮತ್ತಃ ಸ್ಮೃತಿರ್ಜ್ಞಾನಂ ಅಪೋಹನಂ, ಅಪೋಹನಂ ಅಂದರೆ ಹೊರಟೋಗೋದು. ಅದಕ್ಕೂ ಕೂಡ ನಾನು ಎಲ್ಲರ ಹೃದಯದಲ್ಲಿ ನಿಂತ್ಕೊಂಡು ಜ್ಞಾನ ಮತ್ತು ಅಜ್ಞಾನಗಳನ್ನು, ಸ್ಮೃತಿ ಮತ್ತು ಶ್ರುತಿಗಳನ್ನು ಬಂದು ಹೋಗೋ ಥರ ಮಾಡ್ತಾ ಇರ್ತೀನಿ. ವೇದೈಶ್ಚ ಸರ್ವೈರ್ ಅಹಮೇದ, ಸರ್ವ ವೇದಗಳಿಗೂ ನಾನೇ ವೇದ್ಯನು. ವೇದೇಶ್ಚ ಸರ್ವೈರ್ ಅಹಂ ವೇವ. ಇವಾಗ 4 ವೇದಗಳಿವೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ ವೇದಗಳನ್ನು ಓದಿ ನಾವು ಏನನ್ನು ತಿಳ್ಕೋಬೇಕು ಅಂದರೆ ಹೇಳ್ತಾ ಇದ್ದಾನೆ, ಅಹಮೇವ, ನನ್ನನ್ನೇ ನೀವು ತಿಳ್ಕೊಳ್ಳೋದು. 4 ವೇದಗಳಾದರೂ ಓದಿ, ಉಪನಿಷತ್ತಾದರೂ ಓದಿ, ಭಗವದ್ಗೀತೆ ಆದರೂ ಓದಿ, ಧ್ಯಾನ ಆದರೂ ಮಾಡಿ, ಸತ್ಸಂಗ ಆದರೂ ಮಾಡಿ, ಕೊನೆಗೆ ತಿಳ್ಕೋಬೇಕಾಗಿದ್ದು ಯಾರು ಅಂದರೆ ಅಹಮೇವ, ಪರಬ್ರಹ್ಮ ಸ್ವರೂಪನಾದ ನನ್ನನ್ನೇ ನೀವು ತಿಳ್ಕೊಳ್ಳೋದು. ವೇದ್ಯೋ ವೇದಾಂತ ಕೃತ್ ಏದಂ ವಿದೇವ ಚ ಅಹಂ. ಆ ವೇದಗಳನ್ನು ಯಾರಪ್ಪ ಮಾಡಿದ್ರು? 4 ವೇದಗಳನ್ನು ಯಾರು ಮಾಡಿದ್ರು? ನಾನೇ ಮಾಡಿದ್ದೀನಿ. ಅದರಿಂದ ಜ್ಞಾನವನ್ನು, ವೇದಗಳನ್ನು ಸೃಷ್ಟಿ ಮಾಡಿದವನು ಪರಬ್ರಹ್ಮ. ಅದನ್ನು ಬೇರೆ ಬೇರೆಯಾಗಿ 4 ಭಾಗವಾಗಿ ವಿಂಗಡಿಸಿ ಮನುಕುಲಕ್ಕೆ ಕೊಟ್ಟವರು ವೇದವ್ಯಾಸ. ಸೃಷ್ಟಿ ಪರಬ್ರಹ್ಮನದು, ಅದನ್ನು ಬೇರೆ ಬೇರೆ ಮಾಡಿ ಜನಗಳಿಗೆ ಅನುಕೂಲ ಆಗಲಿ ಅಂತ ಅದನ್ನು ಸರಳವಾಗಿ ನಮಗೆ ಕೊಟ್ಟವರು ವೇದವ್ಯಾಸರು. ವೇದೇಶ ಸರ್ವೈರ್ ಅಹಮೇವ. ಎಲ್ಲ ನೀವೇನೇ ಸತ್ಸಂಗ ಮಾಡಿದ್ರು ಕೂಡ ತಿಳ್ಕೋಬೇಕಾಗಿರೋದು ಒಂದೇ, ಪರಬ್ರಹ್ಮ ವಸ್ತುವನ್ನು. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಆ ವೇದಗಳನ್ನು ಮಾಡಿದವನು ನಾನೇ, ವೇದಗಳಿಂದ ತಿಳ್ಕೋಬೇಕಾಗಿರೋನು ನಾನೇ. ದ್ವಾವ್ ಇಮೌ ಪುರುಷೌ ಲೋಕೆ ಕ್ಷರ ಅಕ್ಷರ ಏವಚ, ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ. ಈ ಒಂದು ಲೋಕದಲ್ಲಿ ಇಬ್ಬರು ಪುರುಷರಿದ್ದಾರೆ. ಪುರುಷ ಅಂದರೆ ಪುರದಲ್ಲಿ ವಾಸಿಸುವ ಪುರುಷ, ಅವನು ಜೀವ. ಅದರಲ್ಲಿ ಇಬ್ಬರನ್ನ ಹೇಳ್ತಾ ಇದೆ. ದ್ವಾವ್ ಇಮೌ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರ ಏವಚ. ಆ 2 ಪುರುಷರು ಯಾರು ಅಂದರೆ, ಒಬ್ಬನು ಕ್ಷರ ಪುರುಷ, ಇನ್ನೊಬ್ಬನು ಅಕ್ಷರ ಪುರುಷ. ಕ್ಷರಪುರುಷ ಅಂದರೆ ಯಾರು ನಾಶವಾಗ್ತಾನೋ ಅವನು ಕ್ಷರಪುರುಷ. ಯಾರು ನಾಶವಾಗದೆ 3 ಕಾಲದಲ್ಲಿಯೂ ಶಾಶ್ವತವಾಗಿರ್ತಾನೋ ಅವನು ಅಕ್ಷರ ಪುರುಷ. ಹಾಗಾಗ್ಬಿಟ್ಟು ಕ್ಷರಃ ಸರ್ವಾಣಿ ಭೂತಾನಿ,
ಈ ಎಲ್ಲ ಶರೀರಗಳು ಇದೆಯಲ್ಲ, ಅವೆಲ್ಲ ಕ್ಷರ. ಅಂದರೆ ನಾಶವಾಗಿ ಹೋಗುತ್ತೆ. 100 ವರ್ಷ ಬದುಕಿರ್ತೀವ, 120 ಬದುಕಿರ್ತೀವ ಅಷ್ಟೇ. ಎಲ್ಲ ಪ್ರಾಣಿಗಳು ಕೂಡ ಒಂದು ದಿನ ಈ ಶರೀರಗಳು ನಾಶವಾಗಿ ಹೋಗುತ್ತೆ. ಆದ್ದರಿಂದ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರಂ ಮುಚ್ಯತೆ. ಆದರೆ ಆ ಶರೀರದಲ್ಲಿ ಒಳಗಡೆ ಒಬ್ಬ ಕೂತಿದ್ದಾನಲ್ಲ ಹೃದಯ ಸ್ಥಳದಲ್ಲಿ, ಅವನಿಗೆ ಮಾತ್ರ ನಾಶವಿಲ್ಲ. ಅವನು ಯಾರು? ಪರಬ್ರಹ್ಮವೇ, ಆತ್ಮ, ಜೀವ ಎಲ್ಲವೂ ಒಬ್ಬನೇ. ಅವನಿಗೆ ನಾಶವಿಲ್ಲ ಅಂತ ಉಚ್ಯತೆ ಎಲ್ಲರೂ ಹೇಳ್ತಾರೆ. ಯಾರು ವೇದವನ್ನು ತುಳಿದಿರೋರು ಎಲ್ಲರೂ ಕೂಡ ಈ ಇಬ್ಬರಲ್ಲಿ ಒಬ್ಬನು ನಾಶವಾಗ್ತಾ ಇರ್ತಾನೆ, ಇನ್ನೊಬ್ಬನು ನಾಶವಾಗದೆ ಅದರ ಒಳಗಡೆ ಶಾಶ್ವತವಾಗಿ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಮಾಯಾಶಕ್ತಿ ಶರವೆಂಬ ಪುರುಷನು ಹುಟ್ಟುವುದಕ್ಕೆ ಬೀಜ. ಅನಾಕಿ ಸಂಸಾರ ಜೀವರುಗಳು. ಇಲ್ಲಿ ಕ್ಷರ ಮತ್ತು ಅಕ್ಷರ ಅಂದರೆ ಇಬ್ರು ಇರ್ತಾರೆ ನಮ್ಮ ಹೃದಯ ಸ್ಥಳದಲ್ಲಿ. ಒಬ್ಬ ಕ್ಷರ, ಅವನು ಜೀವ. ಇನ್ನೊಬ್ಬ ಅಕ್ಷರ, ಅವನು ಪರಮಾತ್ಮ. ನಾವೇನು ಮಾಡಬೇಕು? ನಮ್ಮ ಹೃದಯದ ಒಳಗಡೆನೆ ಸ್ವಲ್ಪ ತಿರುಗಿ ಆ ಕಡೆಗೆ ನೋಡಿದ್ರೆ ಅಲ್ಲಿ ನಿಮಗೆ ಪರಬ್ರಹ್ಮ ವಸ್ತು ಕೂತ್ಕೊಂಡಿರೋದು ಕಾಣಿಸುತ್ತೆ. ಎಲ್ಲಿ ನೋಡಬೇಕು? ಇಷ್ಟೆಲ್ಲ ಸಾಧನೆ ಮಾಡಿದ್ಮೇಲೆ ನಾವು ಆ ಭಗವಂತನನ್ನು ಆಕಾಶದಲ್ಲೋ ಭೂಮಿಲೋ ಪಾತಾಳದಲ್ಲೋ ಎಲ್ಲೂ ಹುಡುಕೋ ಅಷ್ಟಿಲ್ಲ. ನಮ್ಮ ಹೃದಯದ ಒಳಗೆ ಇದ್ದಾನೆ, ನಾವು ನೋಡ್ತಾ ಇಲ್ಲ ಅಷ್ಟೇ. ಯಾಕೆಂದರೆ ನಾವೆಲ್ಲ ಕ್ಷರಭಾವದಲ್ಲಿದ್ದೀವಿ, ನಾಶವಾಗುವ ಭಾವದಲ್ಲಿದ್ದೀವಿ. ಸಾಧನೆಯ ಮೂಲಕವಾಗಿ ಒಳಗಣ್ಣು ತೆಗೆದು ನಾವು ಒಳಗಡೆ ನೋಡಿದ್ರೆ ಅಲ್ಲೇ ಅಕ್ಷರ ಪುರುಷನು ಕೂಡ ಕೂತಿರೋದು ಕಾಣಿಸುತ್ತೆ. ಅದೇ ಮೋಕ್ಷ ಅಂತ ಕರೀತಾರೆ. ಉತ್ತಮ ಪುರುಷಸ್ತ್ವ ಅನ್ಯ ಪರಮಾತ್ಮ ಏತಿ ಉದಾಹೃತಃ ಯೋ ಲೋಕತ್ರಯಂ ವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಈ ಒಂದು ಶರೀರದಲ್ಲಿರ್ತಕ್ಕಂಥ ಇಬ್ಬರಲ್ಲಿ ಒಬ್ಬನು ಕ್ಷರ ಮತ್ತು ಇನ್ನೊಬ್ಬನು ಅಕ್ಷರ. ಆ ಅಕ್ಷರ ಅಂತ ಒಳಗಡೆ ಇದ್ದಾನಲ್ಲ, ಎಲ್ಲರಲ್ಲೂ ಇರ್ತಾನೆ. ಕ್ಷರವೂ ಇದೆ, ಅಕ್ಷರ ಇಬ್ಬರೂ ಒಳಗಡೆ ನಮ್ಮ ಹೃದಯದಲ್ಲಿ ಇದ್ದೇ ಇದ್ದಾರೆ ಎಲ್ಲರಿಗೂ. ಅವನು ಅಕ್ಷರ ಇದ್ದಾನಲ್ಲ, ಅವನು ಪರಮಾತ್ಮ ಅನ್ಸ್ಕೋತಾನೆ. ಅವನು ಎಲ್ಲ ಪುರುಷರಿಗಿಂತ ಉತ್ತಮ. ಜೀವನಿಗಿಂತ ಪುರುಷ ಇವನು ಉತ್ತಮವಾದವನು. ಆದ್ದರಿಂದ ಇವನ್ನ ಪುರುಷೋತ್ತಮ ಅಂತ ಕರೀತಾರೆ. ಅಂದರೆ ಪುರುಷೋತ್ತಮ ಅಂದರೆ ಯಾರು? ಪರಬ್ರಹ್ಮ ವಸ್ತು ನಮ್ಮ ಶರೀರವನ್ನು ಪ್ರವೇಶಿಸಿ ಶಾಶ್ವತವಾಗಿ ನಾಶವಾಗದೆ ಕೂತಿರ್ತಾನಲ್ಲ, ಅವನೇ ಪುರುಷೋತ್ತಮ, ಅವನೇ ಉತ್ತಮ ಪುರುಷ. ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಈ ಪರಮೇಶ್ವರನೇ ಅಥವಾ ಪರಬ್ರಹ್ಮವೇ ಈ ಶರೀರವನ್ನು ಹೃದಯ ಸ್ಥಳದಲ್ಲಿ ಪ್ರವೇಶಿಸಿ ಕುಳಿತುಕೊಂಡು ಮೂರು ಲೋಕಗಳನ್ನು ಕೂಡ ಧರಿಸ್ಕೊಂಡಿರ್ತಾನೆ. ಮೂರು ಲೋಕಗಳನ್ನು ಕೂಡ ಸೃಷ್ಟಿ ಸ್ಥಿತಿ ಲಯ ಈ ರೀತಿಯಲ್ಲಿ ಅವನು ಪಾಲಿಸ್ತಾ ಇರ್ತಾನೆ. ಅಂದರೆ ಭಗವಂತ ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲೇ ಇದ್ದಾನೆ. ಅಲ್ಲೇ ನೋಡ್ಬೇಕು, ನಾವು ಇನ್ನೆಲ್ಲೂ ಆಚೆ ಕಡೆ ಎಲ್ಲೂ ನೋಡೋಕ್ಕಾಗೋದಿಲ್ಲ. ಯಸ್ಮಾತ್ ಕ್ಷರಂ ಅತೀತೋ ಅಹಂ ಅಕ್ಷರಾತ್ ಚ ಉತ್ತಮ. ಹಾಗಾದರೆ ಮೇಲಿರ್ತಕ್ಕಂಥ ಪರಬ್ರಹ್ಮ ಯಾರು? ಅಂದರೆ ಅಲ್ಲಿ ಹೇಳ್ತಾ ಇದ್ದಾನೆ ಯಸ್ಮಾತ್, ಆದುದರಿಂದ ಕ್ಷರಂ ಅತೀತಃ, ನಾನು ಜೀವನಿಗಿಂತ ಉತ್ತಮನು. ಅಕ್ಷರಾದತಿ ಉಪೋತ್ತಮ, ಅಂದರೆ ಜೀವನಿಗಿಂತಲೂ ಉತ್ತಮನು, ಆತ್ಮನಿಗಿಂತಲೂ ಉತ್ತಮನು ನಾನು. ಏಕೆಂದರೆ ಹಬ್ಬ ಪರಬ್ರಹ್ಮ ವಸ್ತುವೇ ಶರೀರವನ್ನು ಪ್ರವೇಶಿಸಿ ಜೀವ ಆತ್ಮ ಅಂತ ಪ್ರತಿಬಿಂಬಿಸ್ತಾ ಇದೆ. ಈ ಎರಡಕ್ಕಿಂತಲೂ ಉತ್ತಮ. ಈಗ ನೀರಿನಲ್ಲಿ ಪ್ರತಿಬಿಂಬಿಸ್ತಾ ಇರೋ ಸೂರ್ಯನ ಪ್ರತಿಬಿಂಬ, ಪ್ರತಿಬಿಂಬಕ್ಕಿಂತಲೂ ಸೂರ್ಯನ ದೊಡ್ಡವಂತಾನೆ. ಹಾಗೆ ನಮ್ಮ ಶರೀರದಲ್ಲಿ ಬಿಂಬಿಸ್ತಾ ಇರುವ ಜೀವ ಮತ್ತು ಆತ್ಮ ಇವರುಗಳಿಗಿಂತಲೂ ನಾನು ಅಂದರೆ ಸತ್ಯಲೋಕದಲ್ಲಿರುವ ಅಕ್ಷರ ಬ್ರಹ್ಮ ಉತ್ತಮ, ಉತ್ತಮ ಪುರುಷನಾಗಿದ್ದೀನಿ. ಅತಃ ಅಸ್ಮಿ ಲೋಕೆ ವೇದೇ ಚ ಪ್ರಥಿತಃ. ವೇದಗಳಲ್ಲಿ ಕೂಡ ನಾನು ಏನಂತ ಪ್ರಸಿದ್ಧನಾಗಿದ್ದೀನಿ ಅಂದರೆ ಪುರುಷೋತ್ತಮ, ಪುರುಷರಲ್ಲೆಲ್ಲ ಉತ್ತಮನಾದವನು ಪುರುಷೋತ್ತಮ. ಆದ್ದರಿಂದ ನಾನು ಪುರುಷೋತ್ತಮ ಅಂತ ವೇದಗಳಲ್ಲಿ ಕೂಡ ಪ್ರಸಿದ್ಧನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ವೇದಾಂತದಲ್ಲಿ ಇವಾಗ ಏನು ಬಂತು?
3 ವಸ್ತು ನಮಗೆ ಗೊತ್ತಾಗ್ತಾ ಇದೆ. ಒಂದು ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಕ್ಕೆ ಕಾರಣವಾದ 3 ಕಾಲಗಳಲ್ಲಿಯೂ ಇರುವ ಸತ್ಯ ರೂಪವಾದ, ಎಲ್ಲವನ್ನೂ ತಿಳಿದುಕೊಳ್ಳುತ್ತಿರುವ ಜ್ಞಾನ ರೂಪವಾದ ಮತ್ತು ಕೊನೆಯೇ ಇಲ್ಲದ ಅನಂತ ರೂಪ. ಅದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅದು ಪರಬ್ರಹ್ಮ. ಆ ಪರಬ್ರಹ್ಮ ಈ ಸಂಸಾರದ ವೃಕ್ಷವನ್ನು ಪ್ರವೇಶಿಸಿದಾಗ, ಅಂದರೆ ಈ ಶರೀರವನ್ನು ಪ್ರವೇಶಿಸಿದಾಗ 2 ಭಾಗ ಆಗ್ತಾನೆ. ಒಂದು ಕ್ಷರ, ಇನ್ನೊಂದು ಅಕ್ಷರ. ಕ್ಷರ ಅಂದರೆ ಜೀವಭಾವ, ಅಕ್ಷರ ಅಂದರೆ ಆತ್ಮಭಾವ. ಸೊ ನಾವು ನೇರವಾಗಿ ಪರಬ್ರಹ್ಮನನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಸಾಧನೆಗಳ ಮೂಲಕ ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಒಳಗಡೆ ಇರ್ತಕ್ಕಂಥ ಅಕ್ಷರವನ್ನು ಮೊದಲು ನೋಡಬೇಕು. ಯಾವಾಗ ನಮಗೆ ಅಕ್ಷರದ ಆತ್ಮಜ್ಞಾನದ ಉದಯ ಆಗುತ್ತೋ, ಆ ನಂತರದಲ್ಲಿ ಈ ಪುರುಷೋತ್ತಮನು ನಮಗೆ ಕಾಣಿಸ್ತಾನೆ. ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರಬೇಕಾಗುತ್ತೆ. ಯೋ ಮಾಂ ಏವ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ. ಯೋ ಮಾಂ ಏವಂ ಸಮ್ಮೂಢೋ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ ಭಜತಿ ಮಾಂ ಸರ್ವಭಾವೇನ ಭಾರತ. ಸಮ್ಮೂಢ ಅಂದರೆ ಅಜ್ಞಾನಿ, ಅಸಮ್ಮೂಢ ಅಂದರೆ ಜ್ಞಾನಿ. ಮೂಢ ಅಂದರೆ ಅಜ್ಞಾನಿ, ಅಸಮ್ಮೂಢ ಅಂದರೆ ಜ್ಞಾನಿ. ಯೋ ಮಾಂ ಏವಂ ಅಸಮ್ಮೂಢೋ ಜಾನಾತಿ. ಯಾರು ಈ ಒಂದು ಆತ್ಮಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ತಾರೋ ಅವರಿಗೆ ಪುರುಷೋತ್ತಮನಾದ ನಾನು ಯಾರು ಅಂತ ಗೊತ್ತಾಗುತ್ತೆ ಅವರಿಗೆ. ಯೋ ಮಾಂ ಏವಂ ಸಮ್ಮೂಢೋ ಜಾನಾತಿ, ತಿಳ್ಕೊತಾನೆ. ಸಾ ಸರ್ವವಿತ್ ಭಜತಿ, ಅವನನ್ನು ಎಲ್ಲ ರೀತಿಯಲ್ಲೂ ನನ್ನನ್ನೇ ಸೇರ್ತಾ ಇರ್ತಾನೆ. ಅಂದರೆ ಬೇರೆ ಯಾವ ಚಿಂತನೆಯನ್ನು ಮಾಡದೆ ಆ ಪರಬ್ರಹ್ಮ ಚಿಂತನೆಯನ್ನು ಮಾತ್ರ ಮಾಡ್ತಾ ಇರ್ತಾನೆ. ಸಾ ಸರ್ವವಿತ್ ಭಜತಿ ಮಾಂ, ಪರಮೇಶ್ವರನ ಸ್ವರೂಪವಾದ ನನ್ನನ್ನೇ ಭಜನೆ ಮಾಡ್ತಾ ಇರ್ತಾನೆ. ಹೇಗೆ? ಸರ್ವಭಾವೇನ ಭಾರತ. ಎಲ್ಲ ಭಾವನೆಗಳಿಂದಲೂ, ನೋಡುವುದರಲ್ಲಾಗ್ಬೋದು, ಕೇಳೋದ್ರಲ್ಲಾಗ್ಬೋದು, ಯಾವುದ್ರಲ್ಲಾದರೂ ಸರಿ, ಎಲ್ಲ ಭಾವದಿಂದಲೂ ಆ ಒಂದು ಅಕ್ಷರ ಬ್ರಹ್ಮವನ್ನೇ ಕುರಿತು ಉಪಾಸನೆ ಮಾಡ್ತಾ ಇರ್ತಾನೆ. ಯಾರು? ಅಸಮ್ಮೂಢ. ಯಾರು ಮೂಢನಲ್ವೋ ಅವನು. ಮೂಢನೇನು ಮಾಡ್ತಾನೆ? ಶರೀರವೇ ನಾನು ಅಂತ ತಿಳ್ಕೊಂಡು ಕಷ್ಟಪಡ್ತಾ ಇರ್ತಾನೆ ಈ ಸಂಸಾರದ ವೃಕ್ಷದಲ್ಲಿ. ನಾನು ಈ ಶರೀರ, ನಾನು ಈ ಮನಸ್ಸು, ನನಗೆ ಕಷ್ಟ, ನನಗೆ ಸುಖ, ನಾನು ದುಃಖಿ, ನಾನು ಸುಖಿ, ಈ ರೀತಿ ಎಲ್ಲ ಯೋಚನೆ ಮಾಡಿಕೊಂಡು ಸಂಸಾರ ವೃಕ್ಷದಲ್ಲಿ ತೊಳಲಾಡ್ತಾ ಇರ್ತಾನೆ. ಆದರೆ ಯಾರಿಗೆ ಜ್ಞಾನ ಸಂಪಾದನೆ ಆಗುತ್ತೋ ಅವನಿಗೆ ನಮ್ಮ ಜೊತೆಗೇ ಇರುವ ಅಕ್ಷರವೂ ಕಾಣಿಸುತ್ತೆ, ಅಲ್ಲಿಂದ ಆಚೆಗಿರುವ ಪುರುಷೋತ್ತಮನೂ ಕಾಣಿಸ್ತಾನೆ. ಅವನಿಗೆ ಮಾತ್ರ ಕಾಣಿಸೋದು. ಹಾಗಾಗ್ಬಿಟ್ಟು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಸೊ ಇವೆಲ್ಲ ಸಾಧನೆಗಳು ಮಾಡೋದು ಕೂಡ ನಮ್ಮಲ್ಲಿ ಜ್ಞಾನ ಉತ್ಪತ್ತಿ ಆಗೋದಕ್ಕೆ ಅರ್ಹತೆ ಬರಲಿ ಅನ್ನುವ ಉದ್ದೇಶದಿಂದ ಎಲ್ಲ ಸಾಧನೆಗಳನ್ನು ಮಾಡ್ತಾ ಇರಬೇಕಾಗುತ್ತೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾನಘ. ಅನಘ, ಅರ್ಜುನ, ಈ ರೀತಿಯಲ್ಲಿ ಗುಹ್ಯತಮವಾದ, ಅತ್ಯಂತ ಗೂಢವಾದ ಶಾಸ್ತ್ರವು ನನ್ನಿಂದ ಹೇಳಲ್ಪಟ್ಟಿತು. ಅರ್ಜುನ, ನಿನಗೆ ನಾನು ಅತ್ಯಂತ ನಿಗೂಢವಾದ, ಯಾರಿಗೂ ತಿಳಿಯೋದಕ್ಕೆ ತುಂಬ ಕಷ್ಟವಾದ ಈ ಒಂದು ರಹಸ್ಯವನ್ನು ನಿನಗೆ ನಾನು ಹೇಳಿದ್ದೀನಿ. ಏತದ್ ಬುದ್ಧ್ವಾ, ಈ ಒಂದು ರಹಸ್ಯವನ್ನು ತಿಳಿದುಕೊಂಡು ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ, ನೀನು ಬುದ್ಧಿವಂತನೂ ಆಗು, ಕೃತಕೃತ್ಯನೂ ಆಗು. ಕೃತಕೃತ್ಯ ಅಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಕೃತಕೃತ್ಯರಾಗೋದು ಯಾವಾಗ? ಮೋಕ್ಷವನ್ನು ಸಂಪಾದನೆ ಮಾಡಿಕೊಂಡಾಗ ಮಾತ್ರ. ಅಲ್ಲಿವರೆಗೂ ಅಕೃತಶ್ಚ. ನಾವು ಕೃತಕೃತ್ಯರಾಗೋದು ಅಂದರೆ ಮೋಕ್ಷವನ್ನು ಸಂಪಾದನೆ ಮಾಡಿಕೊಳ್ಳೋದು. ಆದ್ದರಿಂದ ಅರ್ಜುನ, ನೀನು ಬುದ್ಧಿಮಾನ್, ಬುದ್ಧಿವಂತನಾಗು, ನಿನ್ನಲ್ಲಿರುವ ಬುದ್ಧಿಯು ಜಾಗೃತವಾಗಿ ನಿನ್ನಲ್ಲಿ ಜ್ಞಾನ ಉತ್ಪತ್ತಿ ಆಗಲಿ, ನೀನು ಕೃತಕೃತ್ಯನಾಗು ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದ ಇದು ಅತ್ಯಂತ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾನಗ, ಅತ್ಯಂತ ಗೂಢವಾದ ರಹಸ್ಯವಾದ ಶಾಸ್ತ್ರವನ್ನು ನಿನಗೆ ಹೇಳಿದ್ದೀನಿ. ಏನು ಹೇಳಿದ್ದಾನೆ ಇದರಲ್ಲಿ? ಒಂದು, ಈ ಸಂಸಾರ ವೃಕ್ಷಕ್ಕೆ ಹೋಲಿಸಿ
ಮೇಲ್ಗಡೆ ಬೇರುಗಳು, ಕೆಳಗಡೆ ಹಣ್ಣು ಹೂವುಗಳು ಅಂತ ಹೇಳಿದ್ದಾನೆ. ಎರಡನೇದು ಆ ವೃಕ್ಷವನ್ನ ಯಾರು ಪರಿಪಾಲಿಸ್ತಾ ಇದ್ದಾರೆ, ಆ ಪರಬ್ರಹ್ಮ ಸ್ವರೂಪವೇ ಪರಿಪಾಲಿಸ್ತಾ ಇದೆ. ಈ ವೃಕ್ಷವನ್ನ ಪ್ರವೇಶಿಸಿ ಇದರಲ್ಲಿರುವ ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದಾನೆ ಯಾರು? ಅವನೂ ಪರಬ್ರಹ್ಮ. ಒಂದು ಜೀವನಾಗಿ ಸುಖ ದುಃಖಗಳನ್ನ ಅನುಭವಿಸ್ತಾ ಇದ್ದಾನೆ. ಆತ್ಮನಾಗಿ ಜ್ಞಾನವನ್ನ ಕೊಡ್ತಾ ಇದ್ದಾನೆ. ಪರಬ್ರಹ್ಮನಾಗಿ ಪಾಲಿಸ್ತಾ ಇದ್ದಾನೆ. ಎಲ್ಲ ಅವನೇ. ನಾವೇನಾಗಿದ್ದೀವಿ ಇವಾಗ? ಜೀವಭಾವದಿಂದ ಇದ್ದೀವಿ. ಜೀವಭಾವ ಅಂದ್ರೇನು? ನಾನು ಹುಟ್ಟಿದ್ದೀನಿ, ನಾನು ಇದ್ದೀನಿ, ಮುಂದೆ ನಾನು ಇರಲ್ಲ, ಈ ಶರೀರ ನನ್ನದು, ಈ ಸುಖ ದುಃಖಗಳು ನನ್ನದು, ಈ ರೀತಿಯಲ್ಲೇ ನಮ್ಮಲ್ಲಿ ಭಾವನೆಗಳಿರುತ್ತಲ್ಲ. ನಾನು ನಿದ್ದೆ ಹೋದೆ, ನಾನು ಚೆನ್ನಾಗಿ ತಿಂದೆ, ಇವೆಲ್ಲ ಸಂಸಾರ. ಈ ಒಂದು ಭಾವನೆಗಳು ಹೋದಾಗ ನಮ್ಮಲ್ಲಿ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವೇ ಆಗಿದ್ದೀನಿ ಅನ್ನೋ ಒಂದು ಜ್ಞಾನ ಉದಯ ಆಗುತ್ತೆ. ಆಗ ನಾವು ಕೃತಕೃತ್ಯರಾಗ್ತೀವಿ, ಬುದ್ಧಿವಂತರು ಆಗ್ತೀವಿ ಅಂತ ಇಲ್ಲಿಗೆ ಶ್ರೀಕೃಷ್ಣ ಅರ್ಜುನನಿಗೆ ಅತ್ಯಂತ ಶ್ರೇಷ್ಠವಾದ ರಹಸ್ಯವನ್ನ ಹೇಳ್ತಾ ಇದ್ದಾನೆ. ಇತಿ ಶ್ರೀ ಭಗವದ್ಗೀತಾ ಭಾಷ್ಯೆ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾಯ. ಇಲ್ಲಿಗೆ 15 ಅಧ್ಯಾಯಗಳು ಮುಗಿದಿದೆ. ಈಗ ಪ್ರಶ್ನೋತ್ತರಗಳಿದ್ರೆ ತಗೋಣ.